ಈ ಸೆಮಿಫೈನಲ್ಸ್ ಅಲ್ಲಿ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಇತ್ತು. ಅದ್ರಲ್ಲಿ ಇಂಡಿಯಾ ತುಂಬಾ ಚೆನ್ನಾಗಿ ಆಡಿದ್ರು ಕೂಡ. ಅದೇ ತರ ಈ ಫೈನಲ್ಸ್ ಅಲ್ಲಿ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಇದೆ. ಅದಕ್ಕೂ ಕೂಡ ಈ ಸತಿ ಥರ್ಡ್ ಟೈಮ್ ಕಪ್ ವಿನ್ ಆಗ್ಲಿ, ಟ್ರೋಫಿ ವಿನ್ ನಮ್ದೇ ಆಗ್ಲಿ ಅಂತ ತುಂಬಾ ಕಾಯ್ತಾ ಇದೀವಿ ಕೂಡ. ಈ ಸತಿ ಇಂಡಿಯಾದಲ್ಲಿ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ. ಬಟ್ ಬ್ಯಾಟಿಂಗ್ ಅಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಮತ್ತೆ ಸ್ಕೈ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಹೋಪ್ ಈ ಸತಿನೂ ಕೂಡ ಥರ್ಡ್ ಟೈಮ್ ಟ್ರೋಫಿ ನಮ್ದೇ ಆಗ್ಲಿ ಅಂತ ಹೋಪ್ಸ್ ಇದೆ. ಸೊ ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಇಲ್ಲಿ ತನಕ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಒಂದ್ ಮ್ಯಾಚ್ ಅನ್ನು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದಾರೆ. ಬಟ್ ಅದಾದ್ಮೇಲೆ ಕನ್ವಿನ್ಸಿಂಗ್ ವಿಕ್ಟರಿ ಇದೆ. ಅಫ್ಕೋರ್ಸ್ ಅಹಮದಾಬಾದ್ ಅಲ್ಲಿ ಗೆಲ್ತಾರೆ ಇಂಡಿಯಾ. ಸೊ ಆಲ್ ದಿ ಬೆಸ್ಟ್ ಇಂಡಿಯಾ. ಟೀಮ್ ಎಲ್ಲ ಚೆನ್ನಾಗಿದೆ. ಫುಲ್ ಡೆಪ್ ಬ್ಯಾಟಿಂಗ್ ಇದೆ, ಬೌಲಿಂಗ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಕ್ರಿಕೆಟ್. ಆಲ್ ದಿ ಬೆಸ್ಟ್ ಇಂಡಿಯಾ. ಥ್ಯಾಂಕ್ಸ್. ಸಾಗರ್. ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಆಯ್ತು. ಅದರಲ್ಲಿ ಇಂಡಿಯಾ ವಿನ್ ಆಗಿದೆ. ಬೌಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ ಚೆನ್ನಾಗಿ ಮಾಡಿದ್ದಾರೆ. ಫೈನಲ್ ಮ್ಯಾಚ್ ಇದೆ, ಅದರಲ್ಲೂ ಅಷ್ಟೇ ಇಂಡಿಯಾ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ವಿನ್ ಆಗ್ಲಿ. ಆಲ್ ದ ಬೆಸ್ಟ್. ನನ್ನ ಹೆಸರು ನೇಹಾ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಸೆಮಿಫೈನಲ್ಸ್ ನಲ್ಲಿ ಭಾರಿ ಜಯವನ್ನ ಗಳಿಸಿದಿರಾ ಇಂಗ್ಲೆಂಡ್ ಮೇಲೆ. ಸೊ ಎಲ್ಲಾ ಪ್ಲೇಯರ್ಸ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದೀರಾ. ಎಸ್ಪೆಷಲಿ ಬ್ಯಾಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಹೋದ್ ಸರಿ 95 ಮಾಡಿದ್ರು, ಈ ಸರಿನೂ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬೌಲಿಂಗ್ ಅಲ್ಲಿ ಬೂಮ್ರಾ ಅವರು ಬಹಳ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಅಕ್ಷರ್ ಪಟೇಲ್ ಅವ್ರ ಕ್ಯಾಚ್ ಇರ್ಬೋದು, ಎಲ್ಲ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಅಂಡ್ ಆಲ್ಸೋ ಫೈನಲ್ಸಿಗೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನ್ಯೂಜಿಲ್ಯಾಂಡ್ ಮೇಲೆ ಭಾರಿ ಜಯವನ್ನ ಗಳಿಸಿ ದೇಶಕ್ಕೆ ಕೀರ್ತಿ ತಂದ್ಕೊಡುವ ಹಾಗೆ ಮಾಡಿ. ಅಭಿಷೇಕ್ ಸ್ವಲ್ಪ ಫಾರ್ಮ್ ಅಲ್ಲಿ ಇಲ್ಲ. ಹೋದ್ 2 ಪಂದ್ಯದಿಂದ ನೋಡಿದ್ರೆ ಸಂಜು ಸ್ಯಾಮ್ಸನ್ ಅವರು ಒಳ್ಳೆ ನೇತೃತ್ವವನ್ನು ವಹಿಸಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಇಶಾನ್ ಕಿಶನ್ ಅವರು ಎಲ್ಲ ಆಡ್ತಾ ಇದ್ದಾರೆ. ಬೌಲಿಂಗ್ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೂಮ್ರಾ ಅವರು ಹೇಳೋದೇ ಬೇಡ, ಅವರು ಯಾವಾಗ್ಲೂ ಒಂಥರ ಸ್ಟಾರ್ ಇದ್ದಂಗೆ ಇಂಡಿಯಾ ಟೀಮ್ ಕ್ರಿಕೆಟಿಗೆ. ಬೌಲಿಂಗ್ ಅಲ್ಲಿ ಯಾರ್ಕರ್ ಗಳನ್ನ ಹಾಕಿ ಎಷ್ಟೋ ಜನನ ಔಟ್ ಮಾಡಿದ್ದಾರೆ. ಅವ್ರ 500ನೇ ವಿಕೆಟ್ ಸಹ ಮೊನ್ನೆ ಆಯ್ತು. ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ಐ ವಿಶ್ ಇಂಡಿಯಾ ಗೆಲ್ಲಿ. ಫೈನಲ್ ಇದು ಸೆಮಿಫೈನಲ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿದ್ರು ಅವರು. ಇವಾಗ್ಲೂ ಹಂಗೆ ಆಡ್ಲಿ ಮತ್ತೆ ನಮಗೆ ಟ್ರಾಫಿ ಬರ್ಲಿ. ನನಗೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ. ಬಟ್ ಬ್ಯಾಡ್ ಲಕ್, ಅವರು ಈ ಮ್ಯಾಚ್ ಅಲ್ಲಿ ಆಡ್ತಿಲ್ಲ. ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಅವರು ಹೈದರಾಬಾದ್ ಟೀಮ್ ಅಲ್ಲಿ ಇದ್ದಾಗ ತುಂಬಾ ಫಾರ್ಮಲ್ ಆಡ್ತಿದ್ರು, ಇವಾಗ ಕಾಣ್ತಿಲ್ಲ. ಬಟ್ ಫೈನಲ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಆಡ್ಲಿ ಅಂತ ವಿಶ್ ಮಾಡ್ತೀವಿ. ಹಾರ್ದಿಕ್ ಪಾಂಡ್ಯ ಇದಾರೆ, ಅವರೆಲ್ಲ ಚೆನ್ನಾಗ್ ಆಡ್ಲಿ ಅಂತ ವಿಶ್ ಮಾಡ್ತೀವಿ. ಆಮೇಲೆ ಇಂಡಿಯಾ ಟೀಮೇ ಗೆಲ್ಲಿ. ಥ್ಯಾಂಕ್ ಯು. ಟೀಮ್ ಇಂಡಿಯಾದಲ್ಲಿ ನೋಡಕ್ ಬಂದ್ರೆ ಎಲ್ಲ ಫಾರ್ಮ್ ಅಲ್ಲಿ ಇದಾರೆ. ನೆನ್ನೆ ಸೆಮಿಫೈನಲ್ಸ್ ಕೂಡ ಚೆನ್ನಾಗ್ ಆಡಿದ್ರು. ಅಭಿಷೇಕ್ ಶರ್ಮಾ ಒಬ್ಬ ಫಾರ್ಮ್ ಅಲ್ಲಿ ಇಲ್ಲ. ಅವನು ಫಾರ್ಮಿಗೆ ಬಂದ್ರೆ ಇನ್ನೂ ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡ್ಬೋದು. 200+ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮತ್ತೆ ಬೌಲಿಂಗ್ ಲೈನಪ್ ಅಂತ ಬಂದ್ರೆ ಬೌಲಿಂಗ್ ಅಲ್ಲಿ ವರುಣ್ ಚಕ್ರವರ್ತಿ, ಬೂಮ್ರಾ ಎಲ್ರು ಕೂಡ ಚೆನ್ನಾಗ್ ಆಡ್ತಾ ಇದಾರೆ. ಹಾರ್ದಿಕ್ ಪಾಂಡ್ಯ, ದೂಬೆ ಬ್ಯಾಟಿಂಗ್ ಕೂಡ ಚೆನ್ನಾಗ್ ಆಡ್ತಾ ಇದ್ದಾನೆ, ಬೌಲಿಂಗ್ ಕೂಡ ಚೆನ್ನಾಗ್ ಆಡ್ತಾ ಇದ್ದಾನೆ. ಆಮೇಲೆ ಸಂಜು ಸ್ಯಾಮ್ಸನ್ ಅಂತ ಬಂದ್ರೆ ಅವನಂತೂ ಫುಲ್ ಅಲ್ಟಿಮೇಟ್ ಫಾರ್ಮ್ ಅಲ್ಲಿ ಇದ್ದಾನೆ, ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾನೆ. ಯಾವ ಪಿಚ್ ಅಲ್ಲಿ ಬೇಕಾದ್ರೂ ಎಲ್ರು ಫಾರ್ಮ್ ಅಲ್ಲಿ ಇದ್ರೆ ಯಾವ ಪಿಚ್ ಇದ್ರು ಕೂಡ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಟಾರ್ಗೆಟ್ ಜಾಸ್ತಿ ಸೆಟ್ ಮಾಡ್ಬೋದು. ಆಮೇಲೆ ನ್ಯೂಜಿಲ್ಯಾಂಡ್ ಮೇಲೆ ಆರಾಮಾಗಿ ಗೆಲ್ಬೋದು. ಚೇಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಭಿಷೇಕ್ ಶರ್ಮಾನು ಫಾರ್ಮ್ ಅಲ್ಲಿ ಇದ್ರೆ 200+ ಆರಾಮಾಗಿ ಮಾಡ್ತಾರೆ. ಚೇಸ್ ಮಾಡೋದು ಅಂತ ಬಂದ್ರೆ ಮಾಡ್ತಾರೆ. ನ್ಯೂಜಿಲ್ಯಾಂಡ್ಗೆ 170, 180 ಮಾಡ್ತಾರೆ. ಚೇಸ್ ಮಾಡೋದು ಆರಾಮಾಗಿ ಮಾಡ್ತಾರೆ. ಆಮೇಲೆ ರನ್ ಟಾರ್ಗೆಟ್ ಕೂಡ ಫಸ್ಟ್ ಬ್ಯಾಟಿಂಗ್ ಇದೆ, ರನ್ ಟಾರ್ಗೆಟ್ ಕೂಡ ಜಾಸ್ತಿ ಸೆಟ್ ಮಾಡ್ತಾರೆ. ಸಂಪ್ರೀತಾ. ಸೆಮಿಫೈನಲ್ ಗೆದ್ದಿದ್ದಾರೆ, ತುಂಬಾ ಚೆನ್ನಾಗಿ ಆಡಿದಾರೆಲ್ಲ. ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು, ಪ್ರೆಷರ್ ಸಮೇತ ಇತ್ತು. ಬಟ್ ಎಲ್ಲಾ ಪ್ಲೇಯರ್ಸ್ ಅದನ್ನ ಹೋಲ್ಡ್ ಮಾಡಿದ್ದಾರೆ. ಎಲ್ಲಾ ಪ್ಲೇಯರ್ಸ್ ತುಂಬಾ ಅಮೇಸಿಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಲಾಸ್ಟ್ 2 ಮ್ಯಾಚಸ್ ಇಂದ ಸಖತ್ತಾಗಿ ಆಡ್ತಿದ್ದಾರೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಸೊಕ್ಕದ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಪ್ರೆಷರ್ ಇದ್ದಿದ್ದ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬೌಲರ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅನ್ಸ್ಬೋದು, ಬಟ್ ಪ್ರೆಷರ್ ಇತ್ತು ಆ ಪಿಚ್ ಅಲ್ಲಿ. ಜಸ್ಪ್ರೀತ್ ಬುಮ್ರಾ ಅಂತೂ ಅಮೇಸಿಂಗ್ ಬೌಲರ್. ನಮ್ ಕಡೆ ಯಾವಾಗ ಪ್ರೆಷರ್ ಬೀಳುತ್ತೋ ಅವ್ರು ಬಂದು ಅದನ್ನ ದೂರ ಮಾಡ್ತಾರೆ ಇಂಡಿಯಾ ಪ್ರೆಷರ್ ನ. ಶಿವಮ್ ದುಬೆ ಅಂತೂ ಈ ಸೀರೀಸ್ ಪೂರ್ತಿ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಸೊ ಇಂಡಿಯಾ ಕ್ವಾಲಿಫೈ ಆಗಿದ್ದಾರೆ ಫೈನಲ್ಸ್ಗೆ. ಇನ್ನೇ ಅಕ್ಷರ್ ಪಟೇಲ್ ಅಮೇಸಿಂಗ್ ಕ್ಯಾಚಸ್ ಹಿಡಿದ್ರು. ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಇಂಪ್ರೂವ್ ಆಗಿದೆ. ಜೇಕೋಬ್ ಬೆಥೆಲ್. ನ್ಯೂಜಿಲ್ಯಾಂಡ್ ಡೇಂಜರ್ ಅನ್ಸತ್ತೆ, ಬಟ್ ಕ್ರಿಕೆಟ್ ಈಸ್ ಅ ಗೇಮ್ ಆಫ್ ಅನ್ಸರ್ಟನಿಟಿ. ಎನಿ ಟೈಮ್ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಬಟ್ ವಿ ಆರ್ ರಿಯಲಿ ಹೋಪಿಂಗ್ ಫಾರ್ ದಿ ಬೆಸ್ಟ್. ಯಾಕಂದ್ರೆ ನಮ್ ಬಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಅಂಡ್ ಇಂಡಿಯಾದಲ್ಲೇ ನಡೀತಿರೋದು.
ಸೊ ಎಲ್ಲರೂ ಹೋಪ್ ಇದೆ ಹಿಸ್ಟ್ರಿನ ರಿಪೀಟ್ ಮಾಡ್ತೀವಿ ಅಂತ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಧ್ರುವ ಎಸ್ ಪೂಜಾರ್. ಮ್ಯಾಚ್ ಇದೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಇಂಡಿಯಾ ತುಂಬಾ ಚೆನ್ನಾಗಿ ಆಟ ಆಡ್ತಿದೆ. ಸೊ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಅಥವಾ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಎಲ್ರದ್ದು ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಅವರು ಫಾರ್ಮಲ್ ಬಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಬೌಲಿಂಗ್ ಯೂನಿಟ್ ಅಂತ ಬಂದ್ರೆ ಬೂಮ್ರಾ, ನಮ್ಮ ಹತ್ರ ವರುಣ್ ಚಕ್ರವರ್ತಿ ಅವರಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ವರ್ಲ್ಡ್ ನಂಬರ್ 1 ಬೌಲರ್ ಆಗಿದ್ದಾರೆ ಅವರು. ಸೊ ನೆಕ್ಸ್ಟ್ ಅಕ್ಷರ್ ಪಟೇಲ್ ಅವರಿದ್ದಾರೆ, ಶಿವಮ್ ದುಬೆ ಅವರು ಆಲ್ರೌಂಡರ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ಸೊ ಇದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಹೋದ್ಸಲ ಇಂಗ್ಲೆಂಡ್ ಜೊತೆ ಅವ್ರು ಆಡ್ಬಿಟ್ಟು ಹೆಂಗ್ ಗೆದ್ದಿದ್ದಾರೋ ಹಂಗೆ ಫೈನಲ್ಸ್ ಅಲ್ಲೂ ನ್ಯೂಜಿಲ್ಯಾಂಡ್ ಜೊತೆ ಆಡ್ಬಿಟ್ಟು ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. 3ನೇ ಸಲ ನಮಗೆ ಟ್ರೋಫಿ ಬರುತ್ತೆ ಅಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. ಸೊ ಟ್ರೋಫಿ ತಗೊಂಡ್ ಬರ್ತೀರಾ ಅಂತ ಅನ್ಕೊಂಡಿದೀವಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಥ್ಯಾಂಕ್ ಯು. ನನ್ನ ಹೆಸರು ಜಮುನಾ. ಇಂಡಿಯಾ ಮತ್ತೆ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಸೆಮೀಸ್ ಅಲ್ಲಿ ಇಂಡಿಯಾ ಇಂಗ್ಲೆಂಡ್ ನ 7 runs ಇಂದ ಸೋಲ್ಸಿದೆ. ಹಾಗಾಗಿ ಈ ಫೈನಲ್ಸ್ ಅಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬೌಲಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿದ್ದಾರೆ ಇಂಡಿಯಾದವರು, ಹಾಗೆ ಫಾರ್ಮಲ್ ಕೂಡ ಇದ್ದಾರೆ. ಶಿವಮ್ ದುಬೆ, ಆಮೇಲೆ ಸ್ಯಾಮ್ಸನ್ ಜಾನ್ಸನ್, ಈ ತರ ಬೌಲರ್ಸ್ ಗಳೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಮತ್ತೆ ಬ್ಯಾಟಿಂಗ್ ಅಲ್ಲೂ ತುಂಬಾ ಫಾರ್ಮಲ್ ಇದ್ದಾರೆ ಇಂಡಿಯಾ. ಹಾಗಾಗಿ ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ನನ್ನ ಫೇವ್ರೆಟ್ ಕ್ರಿಕೆಟರ್ ಬಂದ್ಬಿಟ್ಟು ಶಿವಮ್ ದುಬೆ ಅಂತ. ಅವರು ಜಾಸ್ತಿ 50 runs ಗಿಂತ ಜಾಸ್ತಿ ಹೊಡಿಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ನನ್ನ ಹೆಸರು ರಾಧಿಕಾ MK.